ಬೆಂಗಳೂರಿನಲ್ಲಿ ಒಂದು ಬೆಚ್ಚಿ ಬೀಳಿಸುವಂತ ಘಟನೆ ನಡೆದಿದೆ. ಹಾಡ ಹಗಲೇ ಬರೋಬ್ಬರಿ 2 ಕೋಟಿ ರೂಪಾಯಿ ಕಳ್ಳತನ ಆಗಿದೆ. ಡೇ ಟೈಮಲ್ಲಿ ಆಗಿರುವಂಥ ಘಟನೆ ಇದು. ನಿಜವಾಗ್ಲೂ ಕೂಡ ಬೆಚ್ಚಿ ಬೀಳಿಸುವಂಥದ್ದು. ಸೊ ಇದರ ಈ ಕಥೆಯನ್ನು ನೋಡಿದ್ರೆ, ಅಂದರೆ ಈ ಘಟನೆಯನ್ನು ನೋಡಿದ್ರೆ ಪ್ರೀ ಪ್ಲಾನ್ ಮಾಡಿಕೊಂಡೇ ಮಾಡಿರುವಂಥ ಘಟನೆ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. 2 ಕೋಟಿ ರೂಪಾಯಿ ಪಾಪ ಆತ ಬಿಸ್ನೆಸ್ ಮಾಡಬೇಕು ಅಂತೇಳಿ ಕೂಡಿಟ್ಟಿರುವಂಥ ಹಣವನ್ನು ಈ ಕಳ್ಳರು ಎಗರಿಸಿ ಪರಾರಿ ಆಗಿರುವಂಥದ್ದು. ಆತನ ಹುಡುಕಾಟ ನಿರಂತರವಾಗಿ ನಡೀತಾ ಇದೆ. ಈ ಹೇಗಾಯಿತು ಅಂದರೆ ಈ ಕಳ್ಳರು ಯಾವ ರೀತಿಯಾಗಿ ಒಳಗಡೆ ನುಗ್ಗಿದ್ರು, ಹೇಗೆ 2 ಕೋಟಿಯನ್ನು ಕಳ್ಳತನ ಮಾಡಿದ್ದಾರೆ, ಅದರೊಂದು ವರದಿ ಇದೆ ನಿಮ್ಮ ಮುಂದೆ. 2 ಕೋಟಿ USDT ಮೂಲಕ ವಿನಿಮಯ ಪ್ಲಾನ್, ಸ್ನೇಹಿತರ ಮೂಲಕ ರಾಬರಿ, ಅಸಲಿ ಕಥೆ ಏನು? ಎಸ್, ಸಾವಿರಾರು ವಾಹನಗಳ ಸಂಚಾರ, ಲಕ್ಷಾಂತರ ಜನರ ಓಡಾಟ, ಒಂದು ಸಣ್ಣ ಸೌಂಡ್ ಬಂದ್ರೆ ಅಲರ್ಟ್ ಆಗೋ ಜನ. ಇದು ವಿದ್ಯಾರಣ್ಯಪುರದ MS ಪಾಳ್ಯ ಸರ್ಕಲ್. ಇಂತಹ ಜನನಿ ಬೀಡ ಏರಿಯಾದಲ್ಲಿ ಹಾಡ ಹಗಲೇ 2 ಕೋಟಿ ಹಣ ರಾಬರಿ ಆಗಿದೆ ಅಂದ್ರೆ ನೀವು ನಂಬಲೇಬೇಕು. ಹೌದು, ಕೆಂಗೇರಿ ಮೂಲದ ಶ್ರೀಹರ್ಷ ಎಂಬಾತ ಎರೈವನ್ ಆಕ್ಸಿಜನ್ ಪ್ರೈವೇಟ್ ILT ಕಂಪನಿ ನಡೆಸುತ್ತಿದ್ದಾನೆ. ಇದಕ್ಕಾಗಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಕಂಪನಿ ಪ್ರಾರಂಭಿಸಲು ನಿರ್ಧಾರ ಮಾಡಿದ್ರು. ಇದಕ್ಕಾಗಿ ಸಾಲ ಸೋಲ ಮಾಡಿ 2 ಕೋಟಿ ಹಣ ಹೊಂದಿಸಿದ್ರು. ಉದ್ಯಮ ಆರಂಭಿಸಲು ಯಂತ್ರೋಪಕರಣ ಬೇಕಾಗಿತ್ತು. ಇದು ಜರ್ಮನಿಯಲ್ಲಿ ಮಾತ್ರ ಲಭ್ಯವಿದ್ದು, ತನ್ನ ಬಳಿ ಇದ್ದ ಹಣವನ್ನ USDTಗೆ ಕನ್ವರ್ಟ್ ಮಾಡಲು ಸ್ನೇಹಿತರಾದ ಪ್ರಕಾಶ್ ಅಗರ್ವಾಲ್, ರಕ್ಷಿತ್ಗೆ ಹೇಳಿದ್ರು. ಆಗ ಇಬ್ಬರು ಸ್ನೇಹಿತರು ಸೇರಿಕೊಂಡು ನಾರಾಯಣ ಭರತ್ ಎಂಬುವರನ್ನ ಶ್ರೀಹರ್ಷಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಆದ್ರೆ ನಾರಾಯಣ ಬೆಂಜಿಮನ್ ಹರ್ಷ ಅನ್ನೋನ ಮೂಲಕ ಈ ಕೆಲಸ ಈಸಿ ಆಗತ್ತೆ ಅಂತ ಅವನನ್ನ ಮೀಟ್ ಮಾಡಲು ಹೇಳ್ತಾನೆ. ಇನ್ನು ಹೇಗಾದ್ರೂ ಆಗ್ಲಿ ಬೇಗ ಕೆಲಸ ಆದ್ರೆ ಸಾಕು ಅಂತ ನಿರ್ಧಾರ ಮಾಡಿದ್ದ ಶ್ರೀಹರ್ಷ ತನ್ನ ಸ್ನೇಹಿತರಾದ ಶಾಂತಕುಮಾರ್, ಪ್ರಶಾಂತ್ ಜೊತೆ ಕಾರಿನಲ್ಲಿ ಹಣ ತೆಗೆದುಕೊಂಡು ನೇರವಾಗಿ ಇದೇ ವಿದ್ಯಾರಣ್ಯಪುರದ MS ಪಾಳ್ಯದ ಸರ್ಕಲ್ ಬಳಿ ಇರುವ AK ಎಂಟರ್ಪ್ರೈಸಸ್ನ ರೂಮ್ಗೆ ಬಂದಿದ್ದಾನೆ. ಅಲ್ಲೇ ನೋಡಿ ಅಸಲಿ ಕತೆ ಶುರುವಾಗಿರೋದು. ನೇ ತಾರೀಕು ಅಂದ್ರೆ ಬುಧವಾರ ಸಂಜೆ 4:30ಕ್ಕೆ MS ಪಾಳ್ಯದ ಸರ್ಕಲ್ ಬಳಿ ಇರುವ AK ಎಂಟರ್ಪ್ರೈಸಸ್ ಬಿಲ್ಡಿಂಗ್ ಬಳಿ ಇರುವ ಇದೇ ರೂಮ್ಗೆ ಈ ಬೆಂಜಿಮನ್ ಹರ್ಷ ಶ್ರೀಹರ್ಷ ಮತ್ತವರ ಸ್ನೇಹಿತರನ್ನ ಕರೆದುಕೊಂಡು ಹೋಗಿ ಹಣ ಕೌಂಟಿಂಗ್ ಮಾಡಲು ಶುರು ಮಾಡ್ತಾರೆ. ಆಗ ಏಕಾಏಕಿ 5-6 ಜನರ ಟೀಮ್ ಮಾರಕಾಸ್ತ್ರಗಳನ್ನ ಹಿಡಿದುಕೊಂಡು ಎಂಟ್ರಿ ಕೊಟ್ಟು ಬೆದರಿಸಿ ಅವರ ಬಳಿ ಇದ್ದ ಅಷ್ಟು ಹಣ ಹಾಗೂ 4 ಮೊಬೈಲ್ ಫೋನ್ಗಳನ್ನ ಕಸಿದುಕೊಂಡು ರೂಮ್ಗೆ ಶಟರ್ಗಳನ್ನ ಲಾಕ್ ಮಾಡಿ ಎಸ್ಕೇಪ್ ಆಗ್ತಾರೆ. ಏನೋ ಕಷ್ಟಪಟ್ಟು ಶಟರ್ ಓಪನ್ ಮಾಡಿ ಹೊರಗಡೆ ಬಂದ ತಕ್ಷಣ ಶ್ರೀಹರ್ಷ ಜೊತೆಯಲ್ಲಿದ್ದ ಬೆಂಜಿಮನ್ ಹರ್ಷ ಮತ್ತವರ ಸ್ನೇಹಿತ ಹೇಳದೆ ಕೇಳದೆ ಓಡಿ ಹೋಗ್ತಾರೆ. ಸದ್ಯ ಪ್ರಕರಣದ ಬಗ್ಗೆ ಸಾಕಷ್ಟು ಅನುಮಾನ ವ್ಯಕ್ತಪಡಿಸಿರುವ ಹರ್ಷ ನೇರವಾಗಿ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಅಸಲಿಗೆ ಹರ್ಷ ಸ್ನೇಹಿತರೆ ಪ್ಲಾನ್ ಮಾಡಿದ್ರ ಅಥವಾ ಬೆಂಜಮಿನ್ ಹರ್ಷ ಮೊದಲೇ ಸಂಚು ಮಾಡಿ ರಾಬರಿ ಮಾಡಿಸಿದ್ನ ಎಂಬ ಆಂಗಲ್ ಮೂಲಕ ಪೊಲೀಸರು ತನಿಖೆ ನಡೆಸಿದ್ದಾರೆ. CCTV ದೃಶ್ಯಾವಳಿಗಳನ್ನು ಆಧರಿಸಿ ಒಬ್ಬೊಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಒಟ್ಟಾರೆ ಈ ಘಟನೆಯಿಂದ ಯಾರನ್ನು ನಂಬೋದು, ಯಾರನ್ನು ಬಿಡೋದು ಎಂಬ ಅನುಮಾನಗಳನ್ನ ಹುಟ್ಟಿಕೊಳ್ಳದೆ ಇರಲಾರವು. ವಿಶ್ವನಾಥ್ ಎನ್ ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.